ಫೆಬ್ರವರಿ 28ರಿಂದ ಮಾರ್ಚ್ 6ರವರೆಗೆ ರಾಯರ ವರ್ಧಂತಿ ಶುರುವಾಗ್ತಾ ಇದೆ. ರಾಯರ ವರ್ಧಂತಿ ಅಂತಂದರೆ ರಾಯರ ಜನ್ಮದಿನೋತ್ಸವ ಆಗಿರುತ್ತೆ. ನಾನಂತೂ ತುಂಬ ದಿನದಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಯಾಕಂದರೆ ರಾಯರ ಸೇವೆ ಮಾಡೋಕ್ಕೋಸ್ಕರ ರಾಯರ ಸೇವೆನ ನಾವು 7 ದಿನಗಳ ಕಾಲ ಮಾಡಬೇಕಾಗುತ್ತೆ. ಸಪ್ತದಿನೋತ್ಸವ ಮಾಡಬೇಕು. ಸಪ್ತದಿನೋತ್ಸವ ಅಂತಂದರೆ 7 ದಿನಗಳ ಕಾಲ ನಾವು ರಾಯರಿಗೆ ಪೂಜೆ ಮಾಡೋದನ್ನ ಸಪ್ತದಿನೋತ್ಸವ ಅಂತ ಕರಿತೀವಿ. ಫೆಬ್ರವರಿ 28ರಿಂದ ಶುರುವಾಗಿ ಮಾರ್ಚ್ 6ರವರೆಗೆ ನಾವು ದಿನಪೂರ್ತಿ ರಾಯರ ಸೇವೆ ಮತ್ತು ಧ್ಯಾನನ ಮಾಡಬೇಕಾಗುತ್ತೆ. ಬೆಳಗಿನ ಜಾವ ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ರಾಯರಿಗೆ ಪೂಜೆನ ಮಾಡ್ಕೋಬೇಕು. ಅಕ್ಷತೆ, ನೈವೇದ್ಯ, ಹಾಗೆಯೇ ಪ್ರಮುಖವಾಗಿ ನಾವು ರಾಯರಿಗೆ ಗಂಧ ತುಳಸಿನ ಇಟ್ಟು ನಾವು ರಾಯರಿಗೆ ಪೂಜೆನ ಮಾಡಬೇಕಾಗುತ್ತೆ. ಫಸ್ಟು ನಾವು ಸಂಕಲ್ಪನ ಮಾಡಿಕೊಂಡು ಯಾವ ವಿಷಯಕ್ಕೋಸ್ಕರ ನಾವು ರಾಯರಿಗೆ ಸೇವೆ ಮಾಡ್ತಾ ಇದ್ದೀವಿ ಅದನ್ನು ರಾಯರ ಹತ್ರ ಕೇಳಿಕೊಂಡು ಫಸ್ಟು ಮನೆ ದೇವರು ಹಾಗೆಯೇ ಗಣೇಶ ದೇವರಿಗೆ ಪೂಜೆನ ಮಾಡಿ ಆಮೇಲೆ ನಾವು ರಾಯರಿಗೆ ಪೂಜೆನ ಮಾಡಬೇಕು. 7 ದಿನಗಳ ಕಾಲನೂ ಅಷ್ಟೇ ರಾಯರಿಗೆ ನೈವೇದ್ಯ ಇಡಲೇಬೇಕಾಗುತ್ತೆ. ನೈವೇದ್ಯನ ಇಟ್ಟು ನಾವು ಪೂಜೆನ ಮಾಡಿ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ 108 ಬಾರಿ ನಾವು ಜಪನ ಮಾಡಿ ಪೂಜೆನ ಮುಗಿಸ್ಕೋಬೇಕಾಗುತ್ತೆ. ಕೊನೆಯಲ್ಲಿ ನಾವು ರಾಘವೇಂದ್ರ ಸ್ವಾಮಿ ಫೋಟೋಗೆ ಹಾಗೆಯೇ ಬೃಂದಾವನ ವಿಗ್ರಹಕ್ಕೆ ಅಕ್ಷತೆನ ಹಾಕಿ ನಾವು ಪೂಜೆನ ಮುಗಿಸ್ಕೋಬೇಕು. ಸಂಜೆ ಮತ್ತು ಬೆಳಿಗ್ಗೆ 2 ಟೈಮು ಸಹ ಪೂಜೆನ ಮಾಡಬೇಕು. ಈ ರೀತಿ ಪೂಜೆ ಮಾಡೋದ್ರಿಂದ ರಾಯರ ಅನುಗ್ರಹ